ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಡಿಫ್ರೆಂಟ್ ಆರ್ ಸಿ ಕಾರ್ನ ಅನ್ಬಾಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ಬಾಕ್ಸು. ಇದು ನಿಮಗೆ ಕಾರ್ ಬಂದು ತುಂಬ ಸ್ಮಾಲ್ ಸೈಜಲ್ಲಿ ಇರುತ್ತೆ, ಅದು ರಿಮೋಟ್ ಜೊತೆನೇ ಇರುತ್ತೆ. ಆ ಥರ ಡಿಫ್ರೆಂಟ್ ಕಾರ್ ಇದು. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ಬಾಕ್ಸು. ಇದರಲ್ಲಿ ನಿಮಗೆ ಬೇರೆ ಬೇರೆ ಏನೇನೋ ಆಪ್ಷನ್ಸ್ ಎಲ್ಲ ಇರುತ್ತೆ, ಏನೇನೆಲ್ಲ ಕಾರಲ್ಲಿ ಬರುತ್ತೆ ಅದನ್ನೆಲ್ಲ ಫೀಚರ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 4.4:64 ಸೈಜ್ದು ಇದು ಆರ್ ಸಿ ಕಾರ್ ಬಂದು ನಿಮಗೆ ಫುಲ್ ಪ್ರೊಫೆಷನಲ್ ಸ್ಪೀಡ್ ಕಂಟ್ರೋಲ್ ಎಲ್ಲ ಇರುತ್ತೆ. ಡೈ ಕಾರ್ ಸೆಲ್ ಅಂತ ಕೊಟ್ಟಿದ್ದಾರೆ. 2.4 ಗಿಗಾಹರ್ಟ್ಸ್ದು ರಿಮೋಟ್ ಬರುತ್ತೆ ಇದರಲ್ಲಿ. 15 ಮಿನಿಟ್ಸ್ ವರ್ಕಿಂಗ್ ಟೈಮ್ ಕೊಟ್ಟಿದ್ದಾರೆ. 15 ಮಿನಿಟ್ಸ್ ಮೋರ್ ದೆನ್ 15 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಕಮ್ಮಿನೇ ಆಯಿತು ಅಂತ ಅನ್ನಿಸ್ತಾ ಇದೆ. ಸ್ಟಿಮ್ಯುಲೇಷನ್ ಟೈರು, 100 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಆಮೇಲೆ ಟೈಪ್ ಸಿ ಚಾರ್ಜಿಂಗು, ಅಂದರೆ ನೀವು ಇದನ್ನು ಚಾರ್ಜ್ ಮಾಡ್ಬೋದು. ಏನು ಹೊಸ ಬೇರೆ ಬೇರೆ ಬ್ಯಾಟ್ರಿನೆಲ್ಲ ತೆಗೆದು ಹಾಕೋ ಅವಶ್ಯಕತೆ ಇರೋಲ್ಲ. ಈ ಕಾರ್ನ ಚಾರ್ಜ್ ಮಾಡಿದ್ರೆ ಮತ್ತೆ ನೀವು ಪ್ಲೇ ಮಾಡ್ಬೋದು. 4 ವೀಲ್ ಡ್ರೈವ್ ಅಂತ ಕೊಟ್ಟಿದ್ದಾರೆ. ಡಿಫ್ರೆಂಟ್ಸ್ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಬೇರೆ ಬೇರೆ ಕಲರ್ ಎಲ್ಲ ಬರುತ್ತೆ. ನಮ್ಗೆ ಯಾವ ಕಲರ್ ಕೊಟ್ಟಿದ್ದಾರೆ ನೋಡೋಣ. ಈಗ ಓಪನ್ ಮಾಡಿ ಬನ್ನಿ ಫ್ರೆಂಡ್ಸ್, ಓಪನ್ ಮಾಡೇ ಬಿಡೋಣ ಈಗ. ಸೈಡಲ್ಲೆಲ್ಲ ಪ್ಲಾಸ್ಟರ್ ಹಾಕ್ಬಿಟ್ಟವ್ರೆ. ನೋಡಿ ಫ್ರೆಂಡ್ಸ್, ಏನಿದು ಏನೇನೋ ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಕಾರ್ಗೆ ಇದನ್ನೆಲ್ಲ ಅಂಟಿಸ್ಬೇಕು ಅಂತ ಅನಿಸುತ್ತೆ. ಓಕೆನಾ, ಕಾಣಿಸ್ತಾ ಇದೆಯಾ ಸ್ಟಿಕ್ಕರ್ಸು ಎಲ್ಲ ನೋಡಿ. ಆಮೇಲೆ ಏನೋ ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ಥರ ಏನೇನು ಆಪ್ಷನ್ಸು, ಯಾವ್ಯಾವ ಥರ ನೀವು ರಿಮೋಟ್ನ ಯೂಸ್ ಮಾಡಬೇಕು ಎಲ್ಲನೂ ಕೊಟ್ಟಿದ್ದಾರೆ. ಓಕೆನಾ, ನೋಡಿ ಒಂದು ಚಾರ್ಜಿಂಗ್ ಕೇಬಲ್ಲು, ಸ್ಕ್ರೂ ಡ್ರೈವರು, ಆಮೇಲೆ ಚಕ್ರಕ್ಕೆ ರಬ್ಬರ್ ಟಯರ್ಗಳು ಎಲ್ಲನೂ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಆಮೇಲೆ ರೋಡಲ್ಲಿ ಇಡ್ತಾರಲ್ಲ, ಈ ಥರ ಕಾರ್ ಹೋಗ್ಬೇಕಾದ್ರೆ ಸೈಡಲ್ಲೆಲ್ಲ ಇಡ್ತಾರಲ್ಲ ಅಲರ್ಟ್ಗೋಸ್ಕರ, ಆ ಥರದ್ದು ಕೆಂಪುದು ಇದನ್ನು ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಕಾರ್ ಎಷ್ಟು ಚಿಕ್ಕದಾಗಿದೆ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಎಷ್ಟು ಚಿಕ್ಕ ಕಾರ್ ನೋಡಿ ಫ್ರೆಂಡ್ಸ್. ಬ್ಲ್ಯಾಕ್ ಕಲರ್ ಕೊಟ್ಬಿಟ್ಟವ್ರೆ, ಬೇರೆ ಕಲರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಚಿಕ್ಕ ಕಾರು ಇದು. ರಿಮೋಟ್ ನೋಡಿ ಫ್ರೆಂಡ್ಸ್, ರಿಮೋಟ್ ಹೆಂಗೈತೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಬರುತ್ತೆ ನೋಡಿ ಈ ಥರ. ನೋಡಿ, ಕಾರ್ನ ಇದ್ರ ಒಳಗೆ ಇಟ್ಬಿಟ್ಟು ಈ ಥರ ಇದು ಮಾಡಿಬಿಡ್ಬೋದು. ರಿಮೋಟ್ ಜೊತೆನೇ ಇರುತ್ತೆ ಕಾರು ಈ ಥರ. ಇಲ್ಲೊಂದು ಬಟನ್ ಕೊಟ್ಟಿರೋದು, ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ. ಮೋಸ್ಟ್ ಪ್ರಾಬಬ್ಲಿ ಇದರಲ್ಲೂ ಬ್ಯಾಟ್ರಿ ಇರೋಲ್ಲ ಅಂತ ಅನಿಸುತ್ತೆ. ನಾವೇ ಇನ್ಸರ್ಟ್ ಮಾಡಬೇಕು ಬ್ಯಾಟ್ರಿನ. ಓಕೆನಾ, ಅಷ್ಟೇ. ಬಾಕ್ಸಲ್ಲಿ ಏನೂ ಇಲ್ಲ, ಇಷ್ಟು ಕೊಟ್ಟಿರ್ತಾರೆ. ಒಂದು ಇದು ರಿಮೋಟ್ ಕಂಟ್ರೋಲು, ಸ್ಮಾಲ್ ಕಾರು, ಆಮೇಲೆ ಸ್ಕ್ರೂ ಡ್ರೈವರು, ಚಾರ್ಜಿಂಗ್ ಕೇಬಲ್ಲು, ಆಮೇಲೆ ಈ ಥರ ಚಿಕ್ಕದು ಇದು ಕೊಟ್ಟಿರ್ತಾರೆ ಬಾಕ್ಸ್ ಥರ. ಅಷ್ಟೇ, ಇಷ್ಟು ಥರ ಇದೆ. ನೀವು ಚಾರ್ಜಿಂಗ್ ಕೇಬಲ್ ತಗೊಂಡು ಈ ಥರ ಇನ್ಸರ್ಟ್ ಮಾಡಬೇಕು. ನೋಡಿ, ಈ ಥರ ಹಾಕ್ಬಿಟ್ಟು ನಿಮ್ಮದು ಮೊಬೈಲ್ದು ಚಾರ್ಜಿಂಗ್ ಅಡಾಪ್ಟರ್ ಬರುತ್ತಲ್ಲ, ಅದಕ್ಕೆ ನೀವು ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡೋದು ಅಷ್ಟೇ. ಚಾರ್ಜ್ ಮಾಡಿಬಿಟ್ಟು ಆಮೇಲೆ ಪ್ಲೇ ಮಾಡೋದು. ಮೋಸ್ಟ್ ಪ್ರಾಬಬ್ಲಿ ಇವರು ಚಾರ್ಜ್ ಮಾಡಿರಲ್ಲ ಅಂತ ಅನಿಸುತ್ತೆ. ನಾವೇ ಚಾರ್ಜ್ ಮಾಡಬೇಕೀಗ. ಓಕೆನಾ, ಕಚ್ಕೊಬಿಟ್ಟೈತೆ. ಬಂತು.
ಬನ್ನಿ ಫ್ರೆಂಡ್ಸ್, ಇದಕ್ಕೆ ಬ್ಯಾಟ್ರೀಸ್ನ ಇನ್ಸರ್ಟ್ ಮಾಡಿಬಿಡೋಣ ರಿಮೋಟ್ ಕಂಟ್ರೋಲ್ಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಬ್ಯಾಟ್ರೀಸ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ಮೋಸ್ಟ್ಲಿ ಈ ಥರ ಬ್ಯಾಟ್ರೀಸ್ ಆಗಲ್ಲ, ಇದು ದೊಡ್ಡದಾಯಿತು ಬ್ಯಾಟ್ರಿ. ಸಣ್ಣದು ಇನ್ನೂ ಇದಕ್ಕಿಂತ ಸಣ್ಣ ಸೈಜ್ ಬ್ಯಾಟ್ರಿ ಬರುತ್ತೆ, ಅದನ್ನು ಇನ್ಸರ್ಟ್ ಮಾಡಬೇಕು. ಇದನ್ನು ಪೂರ್ತಿ ಇನ್ಸರ್ಟ್ ಮಾಡಿ ಆಮೇಲೆ ಕಾರ್ನ ಎಲ್ಲ ನಿಮಗೆ ಚಾರ್ಜ್ ಮಾಡಿ ಆಮೇಲೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ಈ ಕಾರ್ನ ನಾನು ಪೂರ್ತಿಯಾಗಿ ಚಾರ್ಜ್ ಮಾಡಿದ್ದೀನಿ. ಆಮೇಲೆ ಬ್ಯಾಟ್ರಿಗೆ ರಿಮೋಟ್ ಕಂಟ್ರೋಲ್ಗೆ ಬ್ಯಾಟ್ರಿನೆಲ್ಲ ಇನ್ಸರ್ಟ್ ಮಾಡಿದ್ದೀನಿ, ಸಣ್ಣ ಬ್ಯಾಟ್ರೀಸ್ನ. ಓಕೆನಾ. ಆಮೇಲೆ ಇದು ಸ್ಟಿಕ್ಕರೆಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಅಂಟಿಸಿದ್ದೀನಿ ಎಲ್ಲನೂ ಪೂರ್ತಿಯಾಗಿ. ಓಕೆನಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನು ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಬರುತ್ತೆ. ಇದಕ್ಕೆ ಇಲ್ಲ ಆನ್ನು, ಇಲ್ಲಿ ಸಣ್ಣದಾಗಿ ಕಾಣಿಸ್ತಾ ಇದೆಯಾ ನಿಮಗೆ, ಇದು ಆನ್ ಆ್ಯಂಡ್ ಆಫ್ ಬಟನು. ಇದು ಚಾರ್ಜಿಂಗ್ ಪಾಯಿಂಟು. ಓಕೆನಾ. ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ನೋಡಿ, ಇದನ್ನು ನೀವು ಸೆಟ್ ಮಾಡೋದು. ಮುಂದ್ಗಡೆ ಚಕ್ರಗಳಾಯ್ತಲ್ಲ, ಅದು ಲೆಫ್ಟ್ ರೈಟ್ ಹೋಗೋಕ್ಕೆ ಇಲ್ಲಿ ಸೆಟ್ ಮಾಡಬೇಕು. ಇದನ್ನು ತಿರುಗಿಸಿದ್ರೆ ಲೆಫ್ಟ್ ರೈಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು. ಓಕೆನಾ ಫ್ರೆಂಡ್ಸ್, ಇವಾಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇದು ರಿಮೋಟ್ ಕಂಟ್ರೋಲಲ್ಲಿ ಬ್ಯಾಕ್ವರ್ಡು ಫಾರ್ವರ್ಡು. ಇದು ಇಲ್ಲಿ ನಿಮಗೆ ಸ್ಪೀಡ್ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನೋಡಿ, ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿರ್ತಾರೆ ಇದಕ್ಕೆ ರಿಮೋಟ್ ಕಂಟ್ರೋಲ್ಗೆ. ಇದು ಲೈಟು ನೋಡಿ, ಲೈಟೆಲ್ಲ ಹೆಂಗೆ ಚೇಂಜ್ ಆಗುತ್ತೆ. ಇದು ಸ್ಪೀಡ್ ಕಂಟ್ರೋಲು. ಓಕೆನಾ. ಸ್ಪೀಡ್ ಓಡ್ತಾ ನೀವು ಸ್ಪೀಡನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಆಟ ಆಡ್ಬೋದು ಅಂತ. ಇದನ್ನು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬಿಡುತ್ತೆ. ಈ ಥರ ಚಿಕ್ಕ RC ಕಾರು ನೋಡಿ ಯಾವ ಥರ ಪ್ಲೇ ಆಗ್ತಿದೆ ಅಂತ. ಆರಾಮಾಗಿ ನೀವು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದ್ರದ್ದು ಏನಾದರೂ ಲಿಂಕ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.